ಸೊ ಗೈಸ್ ಪ್ರೋಟೀನ್ ಪೌಡರ್ಗೆ ಓಟ್ಸ್. ಸೊ ಗೈಸ್ ಪ್ರೋಟೀನ್ ಪೌಡರ್ ರೆಡಿ ಆಯಿತು. ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಡೇ 81. ನೆನ್ನೆ ವೀಡಿಯೋ ಮಾಡೋಕ್ಕಾಗಿದ್ದು, ವ್ಲಾಗ್ ಫುಲ್ಲು ಕೋಲ್ಡ್ ಆಗಿತ್ತು. ಓಕೆ ಗೈಸ್, ಇವತ್ತಿನ ವರ್ಕೌಟ್ ಮುಗಿಸ್ಕೊಂಡೆ. ಇವತ್ತಿನ ಡೇ ಕಂಟಿನ್ಯೂ ಮಾಡೋಣ. ಫ್ರೆಶ್ ಅಪ್ ಆಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಗೈಸ್ ಇವತ್ತಿನ ಡೇ ಕಂಟಿನ್ಯೂ ಮಾಡೋಣ. ಸೊ ಗೈಸ್ ಬ್ರೇಕ್ಫಾಸ್ಟ್ ಮಾಡ್ಕೊತ ನೆನ್ನೆ ಚಿಕನ್ ಮಾಡಿದರು. ಪರೋಟ ಜೊತೆ ಚಿಕನ್ ತಿಂದೆ. ನಮ್ಮ ತಂಗಿಗೆ ರಜಾ ಅಂತೆ, ಮನೆ ಹೊಡಿಸ್ತಾಳೆ. ಏನು ಮಾಡಲ್ಲ ಗೈಸ್, ಇವತ್ತೇ ಮಾಡ್ತಾಳೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಟೂಡೆಂಟ್ಸ್ ಕಲೆ ಇವತ್ತು ರಜಾ. ನನಗೆ ಮಾತ್ರ ಪೂರಿ, ಅವನಿಗೆ ಮಾತ್ರ ಪರೋಟ. ನಮ್ಮ ತಮ್ಮ ಬಂದರೆ ಫನ್ ವಿಡಿಯೋ ಮಾಡ್ತೀನಿ ಇವತ್ತು. ಚಾಲೆಂಜ್ ವಿಡಿಯೋ ಅಲ್ಲದು, ಫನ್ ವಿಡಿಯೋ. ಅದು ಇನ್ನೊಂದು ಸಪ್ರೇಟಾಗಿ ತೆಗ್ದು ಅಪ್ಲೋಡ್ ಮಾಡ್ತೀನಿ. ಈ ಲಾಗಲ್ಲಿ ಹಾಕಲ್ಲ, ಸಪ್ರೇಟಾಗಿ ತೆಗ್ದು ಒಂದು ತಮ್ಮಲ್ಲಿ ಕ್ರಿಯೇಟ್ ಮಾಡಿ ಹಾಕ್ತೀನಿ. ಓಕೆನಾ ಇವತ್ತು? ಓಕೆ, ನಮ್ಮ ತಮ್ಮಂಗೆ ಫೋನ್ ಹಾಕ್ಬೇಕು. ಇವಾಗ ಫೋನ್ ಹಾಕ್ಬಿಟ್ಟು ಬರ್ತಾನೆ ಎಲ್ಲ ನೋಡಬೇಕು. ಬಂದಮೇಲೆ ಚಾಲೆಂಜ್ ಸ್ಟಾರ್ಟ್ ಮಾಡಿ. ಇವಾಗ ವೀಡಿಯೋ ಸ್ವಲ್ಪ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಹಾಕೊಂಡು ಅಂದ್ಬಿಟ್ಟು ಬಂದಿದ್ದೀನಿ. ನಾನು ಒಂದು ನಿಮಗೇನೋ ನೋಡಿಸ್ಬೇಕು ಲ್ಯಾಪ್ಟಾಪಲ್ಲಿ. ಲ್ಯಾಪ್ಟಾಪ್ ಅಥವಾ ಪಿ ಸಿನಿಂದನೂ ನೀವು ಯಾರ್ಯಾರು ವಿಂಡೋಸ್ ಯೂಸರ್ ಅಂದರೆ ಒಳ್ಳೆ ವರ್ಕ್ ಮಾಡ್ಬೋದು ಇದನ್ನು. ಇವಾಗ ಹಿಂಗೆ ಲಾಗಲ್ಲಿ ನೋಡಿಸ್ತೀನಿ. ಹೆಂಗೆ ಅಂದರೆ ನೋಡಿ, ಈ ಥರ ಲೈವ್ ವಾಲ್ಪೇಪರ್ ಹೆಂಗೆ ಕ್ರಿಯೇಟ್ ಮಾಡೋದು ನೋಡಿ. ಹೆಂಗೆ ಕ್ರೇಜಿ ಆಗೈತೆ, ಇಲ್ಲೆಲ್ಲ ಗಾಡಿಗಳು ಹೋಗ್ತೈತೆ. ಅದನ್ನು ಹೆಂಗೆ ಕ್ರಿಯೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟು ನಿಮ್ಮ ಹತ್ರ ಮೈಕ್ರೋ ಸ್ಟೋರ್ ಇದ್ದರೆ, ಅಂದರೆ ಮೈಕ್ರೋಸಾಫ್ಟ್ ಅವ್ರದ್ದು ಸ್ಟೋರ್ ಇರುತ್ತೆ ಈ ಥರ ನೋಡಿ. ಮೇಲೆ ಮೈಕ್ರೋಸಾಫ್ಟ್ ಸ್ಟೋರ್ ಆಯಿತಾ, ಆ ಥರ ಇದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಲೈವ್ ವಾಲ್ಪೇಪರನ್ನು ಡೌನ್ಲೋಡ್ ಮಾಡ್ಕೊಬೇಕು. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನಿಮ್ಗೊಂದ್ಸರಿ ಸ್ಯಾಂಪಲ್ ನೋಡಿಸ್ತೀನಿ. ನೋಡಿ, ಲೈವ್ ವಾಲ್ಪೇಪರ್ ನೋಡ್ಕೊತೀನಿ. ನಿಮ್ಗೆ ಇಲ್ಲಿ ಈ ಆ್ಯಪ್ ಕಾಣಿಸುತ್ತೆ. ನೀವು ಇದರಲ್ಲಿ ಆ ಆ್ಯಪನ್ನು ಚೂಸ್ ಮಾಡ್ಕೊಬೋದು. ಮತ್ತು ಎಕ್ಸ್ ಲೈವ್ ವಾಲ್ಪೇಪರು ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಇದು ಆ್ಯಪ್ ಮಾಡಿಕೊಂಡೆ, ಲೈವ್ ವಾಲ್ಪೇಪರ್ ಅಂದ್ಬಿಟ್ಟು. ಅದು ವಿಂಡೋಸಲ್ಲಿರುತ್ತೆ ನೋಡಿ. ಇಲ್ಲ ಐತೆ, ಎತ್ಕೊತೀನಿ. ಓಪನ್ ಆಯಿತು. ಈ ಎರಡು ಕಸ್ಟಮೈಸ್ ನಾನೇ ಮಾಡ್ಕೊಂಡಿರೋದು, ಅಂದರೆ ಎರಡು ಗೂಗಲಿಂದ ಡೌನ್ಲೋಡ್ ಮಾಡ್ಕೊಂಡಿರೋದು. ಇಲ್ಲಿಂದ ಹಿಡಿದು ಇದೆಲ್ಲ ಕಂಪ್ಯೂಟರಲ್ಲೇ ಬರುತ್ತೆ ನೋಡಿ. ಇವಾಗ ಇದೊಂದು ನೋಡಿಸಿದ್ದು, ಇದು ತುಂಬ ಕ್ರೇಜಿ ಇತ್ತು ನನಗೆ. ಇಲ್ಲಿ ನಿಮಗೆ 3 ಡಾಟ್ಸ್ ಕಾಣಿಸ್ತೈತಲ್ಲ, 3 ಡಾಟ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಟ್ ಆಗಿದೆ ವಾಲ್ಪೇಪರ್. ಸೆಟ್ ಮಾಡಿಬಿಟ್ಟು ಡಿಲೀಟ್ ಅಥವಾ ಮ್ಯಾಗ್ನಿಫೈ ಮಾಡಿ ನೋಡಿ ಗೈಸ್. ಹಿಂಗಂದರೆ ಹೆಂಗೆ ಕ್ರೇಜಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು ಈ ಥರ ವಾಲ್ಪೇಪರು. ನಿಮ್ಗೆ ಯಾವ್ದಾನ ಕ್ರೇಜಿ ಕಸ್ಟಮೈಸ್ ವಾಲ್ಪೇಪರ್ ಬೇಕಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಅಥವಾ ಪಿ ಸಿಯನ್ನು ಹಾಕ್ಬಿಟ್ಟು ವಾಲ್ಪೇಪರ್ ಅಂತ ಸರ್ಚ್ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿರೋ ವಾಲ್ಪೇಪರ್ ಬರುತ್ತೆ. ಲಿಂಕ್ ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಬೋದು ನೋಡಿ. ಇದೆ ಮಸ್ತಾಗೈತೆ, ನನಗೆ ಇಷ್ಟ ಆಯ್ತದು. ಸೊ ಗೈಸ್, ಇವಾಗ ವೀಡಿಯೋ ಸ್ವಲ್ಪ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ಗೆ ಹಾಕಬೇಕು. ವೀಡಿಯೋ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ಗೆ ಹಾಕ್ಮೇಲೆ ನಮ್ಮ ತಮ್ಮ ಏನೇನು ಬಂದರೆ ಆ ವೀಡಿಯೋ ತೆಗೆಯೋಣ ಅಂದ್ಕೊಂಡು, ನಮ್ಮ ತಂಗಿನೂ ರಜಾ, ನಮ್ಮ ತಮ್ಮಗೂ ರಜಾ ಇರುತ್ತೆ. ಏನೋ ತೆಗೆಯೋಣ ಅಂದ್ಬಿಟ್ಟು ಒಂದು ಐತೆ. ಓಕೆ ಗೈಸ್, ತೆಗಿಬೇಕು. ಸೊ ಗೈಸ್, ನಮ್ಮ ತಮ್ಮ ಸ್ಕೂಲ್ ರಜಾ ಐತೆ ಅಂದರೆ ಸ್ಪೋರ್ಟ್ಸ್ಗೆ ಹೋಗೋದೆ. ಅದಕ್ಕೆ ಮತ್ತೆ ನಾನು ಸುಮ್ಮನೆ ಟ್ಯಾಂಕ್ ಫುಲ್ ಕಡೆ ಹೋಗೋಣ ಅಥವಾ ನಮ್ಮ ಫ್ರೆಂಡ್ನ ಹಂಗೆ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಫನ್ನಿ ವೀಡಿಯೋ ಬಂದುಬಿಟ್ಟು ಶನಿವಾರ ಮಾಡ್ತೀನಿ. ಬಂದಿದ್ದ ತಕ್ಷಣ ಮಾಡ್ಕೊಂಬಿಟ್ಟೆ. ಫುಲ್ಲು ಕೋಲ್ಡ್ ಅವಡೆ ತಿರ್ಗ ವಾಪಸ್ಸು. ಇವಾಗ ಸ್ವಲ್ಪ ಟೀಗೆ ಕುಡ್ಕೊಂಡು ಎದ್ದೊಳ್ದೆ. ಇವಾಗ ಪ್ರೋಟೀನ್ ಪೌಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನೇ ಮನೇಲಿ ಒಂದು ಮೇಡ್ ಪ್ರೋಟೀನ್ ಪೌಡ್ರು, ಓಟ್ಸು ಮತ್ತು ಬಾದಾಮ್ ಪೌಡ್ರು, ಮಿಲ್ಕ್ ಪೌಡ್ರು, ಕೋಕೋ ಪೌಡರ್ ಅದೆಲ್ಲ ಹಾಕಿ ಮಾಡ್ತಾರೆ. ಟ್ರೈ ಮಾಡಿ ನೋಡೋಣ ಗೈಸ್. ವರ್ಕೌಟ್ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಪ್ರೋಟೀನ್ ಪೌಡ್ರ್ ಹಾಕ್ಕೊಂಡು ಟ್ರೈ ಮಾಡಿ ನೋಡ್ತೀನಿ. ಓಕೆ ಗೈಸ್, ಬನ್ನಿ ಮಾಡೋಣ ಪ್ರೋಟೀನ್ ಪೌಡರ್ಗೆ. ಓಡಿಸ್ಬೇಕು. ಓಟ್ಸ್ ಸ್ವಲ್ಪ ಹಸಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪೌಡರ್ ಫಾರ್ಮ್ ತಂದುಬಿಟ್ಟು ಬಾದಾಮ್ ಪೌಡ್ರ್ ಹಾಕ್ಬಿಟ್ಟು ಮತ್ತು ಮಿಲ್ಕ್ ಪೌಡರ್, ಕೋಕೋ ಪೌಡರ್ ಎರಡು ಜೊತೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೋಡಿಸ್ತೀನಿ ಓಟ್ಸ್ ಇದು ಪ್ರೋಟೀನ್ ಪೌಡರ್ ಹಿಂಗೆ ಆಯಿತು. ಅದನ್ನು ಏರ್ ಟೈಟ್ ಬಾಕ್ಸಲ್ಲಿ ಹಾಕಬೇಕು. ಹೆಡ್ ಟೈಟ್ ಬಾಕ್ಸು ಗ್ಲಾಸ್ದು ಒಂದು ಐತೆ, ಅಂದರೆ ಜಾಮ್ ಹೋಗಿ ಬರುತ್ತಲ್ಲ ಅದು. ಇವಾಗ ಕೂಲ್ ಮಾಡೋಕ್ಕೆ ಸ್ವಲ್ಪ ತಣ್ಣಗಾಗಿಬಿಟ್ಟಿದ್ದೀನಿ. ಅವಾಗ ಟ್ರೈ ಮಾಡಿ ನೋಡ್ತೀನಿ ಎಷ್ಟು ದಿನ ಬರುತ್ತೆ ಅದು. ಏನಿಲ್ಲ, ಬೆಳಗ್ಗೆ ಹೊತ್ತು ಒಂದು ಸ್ಕೂಪ್ ಆಫ್ ನೀರಲ್ಲಿ ಹಾಕ್ಕೊಂಡು ಶೇಕ್ ಮಾಡಿಕೊಂಡು ಕುಡಿದ್ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಆವಾಗೇ ಮಾಡಬೇಕು. ಅದು ಕುಡಿದ್ಮೇಲೆ ವರ್ಕೌಟ್ ಮಾಡಿ ಆವಾಗ ಕುಡಿಬೇಡ್ದು ಗೈಸ್. ಅದನ್ನು ಜಾಸ್ತಿ ಪ್ರೋಟೀನ್ ಬಂದುಬಿಡುತ್ತೆ. ಪ್ರೋಟೀನ್ ತೊಗೊಂಡು ವರ್ಕೌಟ್ ಮಾಡಿದ್ರೆ ಆವಾಗ ನಿಮಗೆ
ಬಾಡಿ ಬರುತ್ತೆ. ಓಕೆ ಗೈಸ್, ಇದು ಜಾರಲ್ಲಿ ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ಟ್ರೈ ಮಾಡೋಣ. ಇವಾಗ ಟ್ರೈ ಮಾಡಲ್ಲ, ನಾಳೆ ಬೆಳಗ್ಗೆ ಟ್ರೈ ಮಾಡೋಣ. ಸ್ವಲ್ಪ ಹಾಕ್ಕೊಂಡೆ ನೋಡೋಣ, ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಇಷ್ಟೇ, ಎಷ್ಟು ಜಾಸ್ತಿ ಏನಿಲ್ಲ ನೋಡಿ. ಟ್ರೈ ಮಾಡೋಣ ಫಸ್ಟ್ ಟೈಮ್. ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ಬಿಟ್ಟಿದ್ದೀವಿ ಪೌಡ್ರ್ಗಿಂತ. ಗೈಸ್ ಕುಡಿದ್ಮೇಲೆ ಆಮೇಲೆ ಸಿಗ್ತೀನಿ. ಕಾಡೆ ಮುಗಬೇಕು, ಇವಾಗ ಕಾಡೆ ಮುಗಿಸ್ಕೊಂತೀನಿ. ಪೌಡರ್ ಸ್ವಲ್ಪ ಇಷ್ಟೇ ಜಾಸ್ತಿ ಕುಡ್ದಿರುತ್ತೆ, ಜಾಸ್ತಿ ಕುಡ್ದಿಲ್ಲ. ಸ್ವಲ್ಪ ಕುಡಿದ್ಬಿಟ್ಟು ಕಾಡೆ ಮುಗಿಸ್ಕೊಂಡೆ ಹೋಗ್ತಾನೆ. ಜಸ್ಟು ಕಾಡೆ ಮುಗಿಸ್ಕೊಂಡು ಆಚೆ ಬಂದೆ. ಗೈಸ್ ಆಚೆ ಫುಲ್ಲು ಚಳಿ ಫುಲ್ಲು ಕೋಲ್ಡ್ ಆಗೈತೆ. ಗೈಸ್ ಡಿನ್ನರ್ ಮುಗಿಸ್ಕೊಬೇಕು. ಇವತ್ತೇನು ವೀಡಿಯೋ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಫನ್ನಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಇವತ್ತು ರಜೆ ಇತ್ತು ಸ್ಕೂಲ್ಗೆ. ನಮ್ಮ ತಂಗಿ ನಮ್ಮ ತಮ್ಮನಿಗೆ ರೀಸನ್ ಇಲ್ಲ, ಎಲ್ಲರಿಗೂ ಗೌರ್ಮೆಂಟ್ ರಜೆ ಕೊಟ್ಟಿದ್ರು. ಅದಕ್ಕೆ ಮಾಡೋಣ ಅಂದ್ಕೊಂಡಿದ್ದೆ. ನಮ್ಮ ತಮ್ಮ ನೋಡಿದ್ರೆ ಏನೋ ಪ್ರಾಕ್ಟೀಸ್ಗೆ ಹೋಗೋಣ ಅಂತೆ, ಅದಕ್ಕೆ ಪೋಸ್ಟ್ಪೋನ್ ಮಾಡಿ ಸಾಟರ್ಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಡಿನ್ನರ್ ಜೊತೆ ಸಿಗ್ತೀನಿ. ಇನ್ನೇನು ಸಾಯಂಕಾಲ ರಾತ್ರಿ ಆಯಿತು. ವೀಡಿಯೋದಲ್ಲಿ ಕ್ಯಾನ್ವದಲ್ಲಿ ಸ್ವಲ್ಪ ಏನೋ ಎಡಿಟ್ ಮಾಡಬೇಕಾಗಿತ್ತು. ಎಡಿಟ್ ಮುಗಿಸ್ಕೊಂಡು ಡಿನ್ನರ್ ಜೊತೆ ಸಿಗ್ತೀನಿ ಗೈಸ್. ಸೊ ಗೈಸ್, ಡಿನ್ನರ್ ಮುಗಿಸ್ಕೊಂಡು ನಿದ್ದೆ ಬರ್ತೀನಿ, ವಾಪಸ್ ಯಾಕೋ ಗೊತ್ತಿಲ್ಲ. ಈ ವಿಡಿಯೋ ಎಲ್ರಿಗೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಗೈಸ್.